ನಮ್ಮ ಚೈತ್ರ ಅಕ್ಕ ಈಗ ಮಾಡ್ತಾ ಇರೋದಕ್ಕೆ ನನಗೆ ಹೇಗೆ ಅನ್ನಿಸ್ತಾ ಐತೆ ಗೊತ್ತಾ? ನಮ್ಮಮ್ಮ ಅವಾಗ ಕೊಡ್ಸಿರೋ ಅಂಥ ಆಸ್ತಿ ಮೇಲೂ ನಾನು ಕೋರ್ಟಿಗೆ ಹಾಕಿವಾಗ ನಾನು ಅದರಲ್ಲಿ ಭಾಗ ತಗೋಬೇಕು ಅಂತ ಅನ್ನಿಸ್ತಾ ಐತೆ. ಯಾಕಂದರೆ ಅವರಿಗೆಲ್ಲ ಕೊಟ್ಟಾಯ್ತಲ್ಲ, ಅದಕ್ಕೆ ಕೋರ್ಟ್ಗೆ ಹಾಕಿ ಭಾಗ ತಗೊಂತೀನಿ. ಇದರಲ್ಲಿ ಏನು ಹಕ್ಕಿಲ್ಲ ಅಂತೇಳಿ ಬರ್ಕೊಟ್ಟಿದ್ದಾಳೆ ನಮ್ಮ ಚೈತ್ರ ಅಕ್ಕ. ಮತ್ತು ಅವಳು ನನ್ನ ಆಸ್ತಿ ಮೇಲೆ ಕೇಸ್ ಹಾಕೋಕ್ಕಾಗಲ್ಲ. ನೋಡೋಣ, ವಿಚಾರಣೆ ಮಾಡ್ತೀನಿ. ಅದು ಯಾಕಂದರೆ ನಮ್ಮ ಅಮ್ಮನ ಹೆಸ್ರಿಗೆ ಮಾಡಿಸ್ಬಿಟ್ಟು ಆಮೇಲೆ ಮಗಳಿಗೆ ಕೊಡ್ತಾ ಇರೋದು ಅನ್ನಂಗೆ ನಮ್ಮ ಚೈತ್ರ ಅಕ್ಕನ ಹೆಸ್ರಿಗೆ ಮಾಡ್ತಿರೋದು. ಇವಾಗ ಮತ್ತೇನಾದ್ರೂ ಈ ವಾಸ್ತಿ ಮೇಲೆ ಅವಳು ಏನಾದರೂ ಕೇಸ್ ಹಾಕ್ಬಿಟ್ರೆ ಕಷ್ಟ ಆಗುತ್ತಲ್ಲ, ಹೆಂಗೆ ಏನು ಅಂತ ವಿಚಾರಿಸ್ಬೇಕು. ಏನಂದ್ರು ಮೊನ್ನೆ ನಮ್ಮಮ್ಮ ಎಲ್ಲ ಕೇಳ್ಕೊಂಬಂದೈತೆ ಲಾಯರ್ ಹತ್ರ. ಏನೇನು ಹೇಳಿದ್ರು ಅಂತ ಕೇಳ್ತೀನಿ. ಅದೇನೇನು ಕಾನೂನುಬದ್ಧವಾಗಿ ಐತೋ ಆ ರೀತಿಯೇ ನಡೆಯೋದು. ಈಗೇನು ಕಾನೂನು ಐತೋ ಅದೇ ಕಾನೂನು ಮುಂದೆ ಯಾರೇ ಆಗಿರಲಿ ಅಂಥವರೇ ಆಗಿರಲಿ ತಲೆ ಬಾಗಲೇಬೇಕು. ತಪ್ಪು ತಪ್ಪೇ ಕಾನೂನು ಪ್ರಕಾರ. ಏನು ಮಾಡಿದ್ರು ತಪ್ಪು ತಪ್ಪೇನೆ. ಕಾನೂನು ಪ್ರಕಾರ ಅದು ಏನಾಗಬೇಕೋ ಅದು ಹಾಗೆ ಆಗುತ್ತೆ. ಅಮ್ಮ ಅಮ್ಮ, ಪ್ರೇಮ ಪ್ರೇಮ. ಏನ್ರಿ, ಯಾಕೆ, ಏನಾಯ್ತು? ಚೈತ್ರಾಕ ಸಿಕ್ಕಿದ್ಲು, ಚೆನ್ನಾಗಿ ಬೈದ್ಬಿಟ್ಟೆ. ಮಾತಾಡಲಿಲ್ಲ ಮುಂದಕ್ಕೆ. ನೀನೆಲ್ಲ ನನಗೆ ರೆಕಾರ್ಡ್ ಎಲ್ಲ ಕಳಿಸಿದ್ದಲ್ಲ, ಅದನ್ನೆಲ್ಲ ತೋರಿಸ್ಬಿಟ್ಟೆ. ನೋಡು ನೀನೆಷ್ಟು ನಾಟಕ ಮಾಡ್ತಾ ಇದೀಯಾ, ಇನ್ನು ನಾನು ಮಾತಾಡ್ಸೋದಕ್ಕೆ ಬತ್ತೀಯಾ, ನೀನು ನಾನು ಮಾತಾಡಿಸ್ಬೇಡ ಅಂತ ಚೆನ್ನಾಗಿ ಉಗಿದ್ಬಿಟ್ಟೆ ಪ್ರೇಮ. ಮತ್ತೆ ಇನ್ಯಾವತ್ತೂ ನಾನು ಮಾತಾಡಿಸ್ಬಾರ್ದು. ಅದಕ್ಕೆ ನಾನಿವಾಗ ಯಾವ ಥರ ತೀರ್ಮಾನ ತಗೊಂಡು ನಿಂತವ್ರಿಗೆಲ್ಲ ಬುದ್ಧಿ ಕಲಿಸ್ಬೇಕಂದ್ರೆ ಹೆಂಗೆ ಮಾಡಬೇಕು ಅಂತಂದ್ರೆ, ನಾವು ಒಳ್ಳೇದು ಮಾಡಬಾರ್ದು, ಒಳ್ಳೇದು ಬಯಸ್ಬಾರ್ದು. ನಾನು ಎಷ್ಟು ಒಳ್ಳೇದು ಬಯಸ್ತೆ ಬಿಡು. ನಮ್ಮಮ್ಮ ಏನೋ ಹೇಳಿತ್ತು, ಅವ್ರಿಗೆ ಏನು ಆಸ್ತಿ ಮಾಡಿಸ್ತೀವಿ ಅಂತ ಹೇಳಿ ಮಾತು ಕೊಟ್ಟಿದ್ವೋ ಅದನ್ನು ಮಾಡ್ಕೊಂಡು ಕೊಡಬೇಕು ಬಿಡು, ಮಾಡ್ಕೊಂಡು ಕೊಡೋಣ ಅಂತೇಳಿ ನಾನು ಏನೋ ಒಂದು ಅಂದ್ಕೊಂಡಿದ್ದೆ ಪ್ರೇಮ. ಆದರೆ ಇವರು ಹಿಂಗೆಲ್ಲ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಅದಕ್ಕೆ ಆ ಆಸ್ತಿ ಏನೈತೆ ಇವಾಗ ನಮ್ಮ ಅಮ್ಮನ ಹೆಸರಿಂದಾನು ನಮ್ಮ ಚೈತ್ರಕ್ಕನಿಗೆ ಏನು ಮಾಡಿಸಿದ್ದಾರೆ ಅದರಲ್ಲೂ ಭಾಗ ತಗೊಬಿಡ್ತೀನಿ. 5 ಎಕರೆ ಹೊಲ ಕೊಡಿಸಿರೋದು 2.5 ಎಕರೆನೂ ತಗೊಳ್ತೀನಿ ನೋಡು. ಹಂಗೆ ಮಾಡಿದ್ರೇನೆ. ಇದರಲ್ಲಿ ಏನು ಅಕ್ಕಿಲ್ಲ ಅಂತ ಬರ್ಕೊಟ್ಟವ್ರಲ್ವ ಚೈತ್ರಕ್ಕ. ಮೊನ್ನೆ ಅತ್ತೆ ಎಲ್ಲ ಕೇಳ್ಕೊಂಬಂತಂತೆ, ಇದ್ರಾಗ ಏನು ಅವರು ಬಂದು ಇದು ಮಾಡಂಗಿಲ್ವಂತೆ. ಯಾಕಂದ್ರೆ ಅವಾಗ ಸೈನ್ ಹಾಕ್ಸ್ಕೊಂಡಿತ್ತಂತೆ ಅತ್ತೆ. ಗೊತ್ತಿತ್ತಂತೆ ಹಿಂಗೆಲ್ಲ ಆಗುತ್ತೆ ಅನ್ನೋದು ಗೊತ್ತಿತ್ತಂತೆ. ಎಲ್ಲ ಸೈನ್ ಹಾಕ್ಸ್ಕೊಂಡವ್ರಂತೆ. ಏನು ಮಾಡೋಕ್ಕಾಗಲ್ಲಂತೆ ಇವಾಗಿರೋ ಆಸ್ತಿ ಮೇಲೆ. ಇವಾಗ ಅವರಿಗೆ ನಿನ್ನ ಹತ್ರ ಹಾಕ್ಸ್ಕೊಂಡಿರ್ಲಿಲ್ವಲ್ಲ, ಅವ್ರು ಇದಕ್ಕೆ ಹಾಕ್ಕೊಟ್ಟವ್ರು. ಇವಾಗ ನೀನು ಅದಕ್ಕೆ ಹಾಕ್ಕೊಟ್ಟಿರ್ಲಿಲ್ವಲ್ಲ, ಅದಕ್ಕೇನೆ ಅವರೆಲ್ಲ ನನಗೆ ಇದ್ರಾಗ ಯಾವುದೇ ರೀತಿ ಅಕ್ಕಿಲ್ಲ, ಈ ಮನೆ ಮಗನೇ ಶೌರ್ಯ ಅಂತೇಳಿ ಎಲ್ಲ ಏನೋ ಅವಾಗೆಲ್ಲ ಬರ್ಸ್ಕೊಂಡು ಅತ್ತೆ ಏನೋ ಮಾಡೈತಪ್ಪ. ಹೋಗಿ ಮೊನ್ನೆ ಹೋಗಿ ಲಾಯರ್ನ ಮೀಟ್ ಮಾಡಿ ಬಂದಿತ್ತು. ಅವ್ರು ಹೇಳಿದ್ರಂತೆ, ಏನಿಲ್ಲಮ್ಮ ಅದ್ರಾಗೇನು ಅವ್ರು ಕೋರ್ಟ್ಗೆ ಹಾಕಿದ್ರಿ ಏನು ತಗೊಳಕ್ಕಾಗಲ್ಲ ಅಂತೇಳಿ ಹೇಳ್ತಂತೆ. ಹಂಗೆ ಮಾಡಿದ್ರೇನೆ ಮತ್ತೆ ನಮ್ಮ ಅಮ್ಮ ಕೊಡ್ಸಿರೋ ಹೊಲ, ನಮ್ಮ ಅಮ್ಮಂದು ಹೊಲ ನನಗೆ ಇದ್ರಾಗೆ ಭಾಗ ಬರಬೇಕು ಅಂತ ಹಾಕಿದ್ರೆ ಗೊತ್ತಾಗುತ್ತೆ. ಎಲ್ಲಾನ ಇವಾಗ ಅವರು ಇದ್ರಾಗ ಯಾವುದೇ ರೀತಿ ನನಗೆ ಅಕ್ಕಿಲ್ಲ ಅಂತೇಳಿ ಬರ್ಕೊಟ್ಟು ಸೈನ್ ಹಾಕ್ಬಿಟ್ಟೈತಲ್ಲ ಚೈತ್ರಕ್ಕ. ಇವಾಗೇನು ಅವರೇನು ಯಾರು ಕೇಳಂಗಿಲ್ಲ ಅಷ್ಟೇನೆ. ಬಂದು ಅದೇನು ಕಾನೂನು ಪ್ರಕಾರ ಏನಾಯ್ತು ಅದನ್ನ ಮಾಡಿದ್ರೆ ಆಯ್ತು. ಕೇಳೋದು ಯಾರನ್ನಾದ್ರೂ ಕೇಳ್ಬಿಟ್ಟು ಅದು ಕಾನೂನು ಪ್ರಕಾರ ಅದು ಏನು ಆಗಬೇಕು ಅದು ಆಗುತ್ತೆ. ಅದಕ್ಕೆ ಅತ್ತಗೆ ಕೇಳ್ಬಿಟ್ಟು ಯಾರನ್ನಾದ್ರೂ ತಿಳ್ಕೊಂಡಿರೋ ಅಂಥವ್ರಿಗೆ ಕೇಳಿ ಹೇಳಿ ಅದೊಂದು ತೀರ್ಮಾನ ಮಾಡ್ಕೋಬೇಕು. ಬಿಡಬಾರ್ದು ಅಂತಾರೆ ಬುದ್ಧಿ ಕಲಿಸ್ಬೇಕಂದ್ರೆ. ಅಲ್ಲ, ನಾನು ನಮ್ಮ ಚೈತ್ರಕ್ಕನ ಏನೋ ಅಂತ ಅಂದ್ಕೊಂಡಿದ್ದೆ. ಅವ್ರು ಆದ್ರೆ ಹೆಂಗೆ ಮಾಡ್ತಾರೆ ನೋಡು. ನನಗಂತೂ ನಿಜ ಬೇಜಾರಾಗ್ಬಿಡುತ್ತೆ. ನೆನೆಸ್ಕೊಬಿಟ್ರೆ ಇದೇನಪ್ಪ, ಇದು ಇಂಥ ಕೆಲಸ ಮಾಡಿಬಿಟ್ರು ಇವರು. ನಾವು ಎಷ್ಟೆಲ್ಲ ನಂಬಿ ಎಷ್ಟೆಲ್ಲ ಇದು ಮಾಡಿದ್ವಿ, ಏನಪ್ಪ ಇದು ಹಿಂಗೆ ಮಾಡಿದ್ರು ಅಂತ ತುಂಬ ಬೇಜಾರಾಗ್ತೈತೆ. ಅತ್ತೆ ಐತೇನೋ, ಮಾತಾಡೋಣ ಅತ್ತೆ, ನೋಡೋಣ ಏನು ಹೇಳ್ತೈತೆ ಅಂತ. ಯಾರನ್ನಾದ್ರೂ ಕೇಳಿದ್ರೆ ಗೊತ್ತಾಗ್ತೈತೆ, ನಮಗೆ ಗೊತ್ತಾಗಲ್ಲ ಅದು ಹೆಂಗೆ ಏನು ಅಂತ. ಮತ್ತೆ ಇವರು ನಮ್ಮ ಆಸ್ತಿ ಮೇಲೆ ಅದೆಲ್ಲ ಮತ್ತೆ ಇವರು ತೊಂದರೆ ಮಾಡೋದು ಅದೆಲ್ಲ ಬೇಡ. ಅದಕ್ಕೆ ನೋಡೋಣ ಅದೇನೇನಾಗುತ್ತೆ ಏನು ಎತ್ತ ಅಂತ. ಯಾಕಂದರೆ ಇವರು ಹಿಂಗೆ ಜಂಬ ಮಾಡೋ ಅಂಥವ್ರಿಗೆ ಸರಿಯಾಗಿ ಬುದ್ಧಿ ಬರ್ಬೇಕಂದ್ರೆ ಹಂಗೆ ಮಾಡಬೇಕು. ನಮ್ಮ ಚೈತ್ರಕ್ಕ ನೋಡು, ಅದೊಂದಿಷ್ಟು ಮನೆ ಹೆಸ್ರಿಗೆ ಆಗಿದ ತಕ್ಷಣ ಬಿಸಾಕ್ತೀನಿ. ನನಗೇನು ನಮ್ಮ ಅಪ್ಪ ನಮ್ಮಮ್ಮ ಆಗಿರ್ಬೋದು, ನನ್ನ ತಮ್ಮ ಆಗಿರ್ಬೋದು, ಯಾರು ನನಗೆ ಲೆಕ್ಕಕ್ಕಿಲ್ಲ ಅಂತ ಹೇಳಿ ಹಿಂಗೆ ಮಾತಾಡ್ತಾರೆ. ಇಂಥವ್ರಿಗೆಲ್ಲ ನಾನು ನಂಬ್ಕೊಂಡು ನಮ್ಮ ಆಸ್ತಿ ಕೊಟ್ಟರೆ ಬಿಡು, ಹೆಂಗೋ ಅತ್ಲಾಗೆ ನಮಗೇನೋ ಒಳ್ಳೇದು ಮಾಡ್ತಾರೆ ಅಂತ ಕೊಟ್ಟರೆ ಎಷ್ಟು ಇದನ್ನು ಮಾಡ್ತಾರೆ ಹೇಳು. ಯಾಕಪ್ಪ ಶೌರ್ಯನೇ, ಯಾಕ ಅಮ್ಮ ಅಮ್ಮ ಅಂತ ಮಾತಾಡಿಸ್ದೆ? ಏನಿಲ್ಲ, ಆ ಚೈತ್ರಕ್ಕ ಮಾತಾಡ್ಸಿದ್ಲು, ಚೆನ್ನಾಗಿ ಉಗಿದ್ಬಿಟ್ಟೆ ಕಣಮ್ಮ. ಅಲ್ಲ, ನೀನು ಯಾಕೆ ನಾನು ಮಾತಾಡಿಸ್ತಾ ಇದೆಯಾ, ನೀನು ನಾನು ಮಾತಾಡಿಸ್ಬೇಡ ನೀನು ಅಂತೇಳಿ ಚೆನ್ನಾಗಿ ಬೈದಾಕ್ಬಿಟ್ಟೆ. ಹಂಗಲ್ಲ ಶೌರ್ಯ, ಹಂಗೆ ಹಿಂಗೆ ಅಂತ ಹೇಳ್ತು. ಹಂಗಿಲ್ಲ ಹಿಂಗಿಲ್ಲ, ನೀನು ಸುಮ್ಮನೆ ಇದ್ಬಿಡು, ನೀನು ಏನಕ್ಕೆ ನೀನು ಮಾತಾಡಿಸ್ತೀಯ ನೀನು ಅಂತೇಳಿ ಚೆನ್ನಾಗಿ ಬೈದಾಕ್ಬಿಟ್ಟೆ. ಬೈದೆ ಹಂಗಾದ್ರೆ ಚೆನ್ನಾಗಿ ಬೈದ್ಬಿಟ್ಟಿದ್ಯಾ? ನಾವೇನ ಹೇಳಿದ್ರೆ ಕೇಳ್ತಿರ್ಲಿಲ್ಲ. ಇವಾಗ ನಿನಗೆ ಅರ್ಥ ಆಗೈತೆ ತಗ. ಅವನತ್ತೆ ಇವಾಗ ಚೆನ್ನಾಗೆ ಇವ್ರಿಗೆ ಅರ್ಥ ಆಗೈತೆ. ಅದಕ್ಕೇನೆ ನೋಡು, ನೀವು ನಮ್ಮ ಅಮ್ಮನ ಮಾತ ನಾನು ಯಾವತ್ತೂ ಮೀರಲ್ಲ. ಇನ್ಮೇಲೆ ನಮ್ಮ ಅಮ್ಮ ಹೇಳ್ದಂಗೆ ನಾನು ಕೇಳ್ತೀನಿ ಅಂತ ಈಗ ಹೇಳ್ತೈತೆ. ಇಲ್ಲ ನಮ್ಮ ಅಕ್ಕಯ್ಯ ಕೊಡಬೇಕು, ನಮ್ಮ ಅಕ್ಕಯ್ಯ ಅಂತಿದ್ರು ನೋಡು. ನೀನು ಅಷ್ಟೊಂದು ಪ್ರೀತಿ ಕೊಟ್ಟಿದ್ಕೆ ಅವರಿಂದ ಏನು ಸಿಕ್ತು ನಿನಗೆ, ಅಂತ ಮರ್ಯಾದೆ ಆಯಿತು ಅಂತೇಳಿ ಈಗಾದರೂ ಅರ್ಥ ಆಯ್ತಲ್ಲ. ಈಗಾದರೂ ಅರ್ಥ ಆಗೈತೆ ಬಿಡು. ನಾನು ಅದಕ್ಕೆ ಕಣಮ್ಮ ಸುಮ್ಮನಿದ್ದು.
ಅವನಿಗೆ ಒಂದಲ್ಲ ಒಂದಿನ ಅರ್ಥ ಆಗುತ್ತೆ. ಯಾಕೆ ಈಗಳಪ್ಪ ನಾನು ಹೇಳಿ ನಿಷ್ಠುರ ಆಗೋದಂತ ನಾನು ಅದಕ್ಕೆ ಸುಮ್ಮನೆ ಇದ್ದೆ. ಆಮೇಲೆಲ್ಲ ಅವನಿಗೆ ಗೊತ್ತಾಗೈತಾಗ ಅವಳ ಮನಸ್ಸಿನಾಗ ಈಗ ನಾನೇ ನನ್ನ ಮನೆ ಹೆಸ್ರಿಗೆ ಮಾಡಿಸ್ಬಿಟ್ರೆ ಏನಿಲ್ಲ ನಮ್ಮನ್ನ ಹೇಳಿಲ್ವಿ ಅವಳ ಫೋನ್ನಾಗಿ ಮನೆ ಒಂದು ಹೆಸ್ರಿಗೆ ಆಗ್ಬಿಟ್ರೆ ನಮ್ಮ ಅಮ್ಮನಾಗಲಿ ನನ್ನ ತಮ್ಮನಾಗಲಿ ನಮ್ಮ ಅಪ್ಪನಾಗಲಿ ಯಾರನ್ನೇನು ನಾನೇನು ಲೆಕ್ಕಕ್ಕೆ ಇಕ್ಕಾವಲ್ಲ. ನಮ್ಮ ಪ್ರೇಮನ ಅವಾಗ ಇಟ್ಟಾಡಿಸ್ತೀನಿ ಅಂತ ಹೇಳಿ ಮಾತಾಡ್ತಾಳಲ್ಲ. ಅಲ್ಲ ನೋಡು ಅವಳಿಗೆ ಎಷ್ಟು ಇರಬೇಡ. ಈಗಲೇ ಹಿಂಗೆ ಮಾತಾಡ್ತಾಳೆ. ನಾನೆಲ್ಲ ಮನೆ ಪನೆ ಎಲ್ಲ ಅವಳಿಗೆ ಹೆಸರು ಮಾಡಿಸ್ಬಿಟ್ರೆ ಇನ್ನೇನು ಅವಳೇನಿಲ್ಲ. ಏನೋ ಮಾತಾಡ್ತಾ ಇದ್ದೀರಲ್ಲ ಆಂಟಿ ಲಕ್ಷ್ಮಂಟಿ. ಏನಿಲ್ಲಮ್ಮ ನನ್ನ ಮಗ ಅದೇ ನಮ್ಮ ಚೈತ್ರಮ್ಮ ಯಾಕೆ ಮಾತಾಡಿದ್ಲಲ್ಲ ಅದಕ್ಕೆ ಅವ್ನಿಗೆ ಹೇಳಿದ್ವಿ. ನೋಡಿ ಇಂಥ ನಾಟಕ ಮಾಡ್ತಾಳೆ ಎಂಬುದು ನಮಗೆ ಗೊತ್ತಿರಲಿಲ್ಲ ಅಂತೇಳಿ ಸರಿಯಾಗಿ ಬೈದ್ನಂತೆ. ಮಾತಾಡ್ಲಿಲ್ವಂತಿ, ಉಸಿರು ಬಿಡ್ಲಿಲ್ವಂತಿ. ಅದಕ್ಕೆ ನೋಡಮ್ಮ ನಿನ್ನ ಮಾತು ಕೇಳ್ಬೇಕಾಯ್ತು ಅಂತ ಹೇಳ್ತಿದ್ದ. ಕಣಪ್ಪ ನಾವು ಯಾರಿಗೂ ಸುಮ್ಕೆ ಹೇಳಲ್ಲ ಇರೋ ಅಂಥ ವಿಷಯ ಹೇಳ್ತೀವಿ, ನೀವು ಬುದ್ಧಿವಂತರಾಗಲಿ ಅಂತ ನಾನು ನಮ್ಮ ಚೈತ್ರಂದು ಬೋಲ್ದೋಲತ್ತೀವ ಮನೆಯೆಲ್ಲ ಹೆಸ್ರಿಗೆ ಮಾಡಿಸಿದ್ರಿ ಏನು ಪಾಡಮ್ಮ. ಮನೆಯೆಲ್ಲ ಇವಾಗ ಹೆಸ್ರು ಮಾಡಿಸಿದ್ರೆ ಎಷ್ಟು ಕಷ್ಟ ಆಗೋದು ಹೇಳಮ್ಮ ಸಂಗೀತಮ್ಮ. ಮಾಡಿಸ್ಬೇಡ್ರಿ ಬಿಡ್ರಿ, ಮಾಡಿಸ್ತಿಲ್ಲದ್ದೇ ಒಳ್ಳೇದಾಯ್ತು ಲಕ್ಷ್ಮಂಟಿ. ಅಯ್ಯೋ ನಮ್ಮ ಚೈತ್ರಕ್ಕೂ ಬೋಲ್ಲು ದೌಲತ್ತು ಚೈತ್ರ ಅತ್ತಿಗೆಗೆ ನಾನು ಬಂದು ಇಲ್ಲಿರೋದಕ್ಕೆ ಅರ್ಧ ಹೊಟ್ಟೆ ಉರಿ ಬಂದು ಇಲ್ಲೇ ಇದ್ದಾಳಲ್ಲ ಅಂತೇಳಿ ನಾನು ನೋಡಿದ್ರೆ ಹೊಟ್ಟೆ ಉರ್ಕೊಂಬತ್ತು. ನಾನು ನಮ್ಮ ಅಮ್ಮ ನೋಡ್ಕೊಂಡು ಇಲ್ಲಿರೋದಕ್ಕೆ ಎಲ್ಲರಿಗೂ ಇಲ್ಲದ್ದು ಹೇಳುತ್ತೆ. ಆಸ್ತಿ ಸಿಗುತ್ತೆ ಅಂತ ಬಂದವಳೆ, ಮನೆ ಸಿಗುತ್ತೆ ಅಂತ ಬಂದವಳೆ ಅಂತೇಳಿ ಹೇಳ್ತೈತಿ. ಅವ್ರ ಥರ ನಾವು ದುರಾಸೆರು ಅಂತ ತಿಳ್ಕೊಬಿಟ್ಟವ್ರೆ. ನಾನೇನು ಅಂದ್ಕೊಂಡಿದ್ದೀನಿ ಅಂತಂದರೆ ಇವಾಗ ನಮ್ಮಮ್ಮ ಅವಾಗ ಕೊಡ್ಸಿತ್ತಲ್ಲ 5 ಎಕರೆ ಅದಕ್ಕೂ ಕಾನೂನು ಪ್ರಕಾರ ನಾನು ಭಾಗಕ್ಕೆ ಹಾಕ್ಬಿಡೋಣ ಅಂತ ಇದ್ದೀನಿ. ಅದ್ರಾಗೂ ಭಾಗ ತಗೊತೀನಿ. ಇವಾಗ ನನ್ನ ಇದರಲ್ಲಿ ಅವರು ಏನು ಹೇಳಿದರು, ನನ್ನ ಆಸ್ತಿಗೆ ಏನೈತೆ ಅದ್ರಾಗೆ ಏನು ಹಕ್ಕಿಲ್ಲ, ಇದೆಲ್ಲ ನನ್ನ ತಮ್ಮನಿಗೆ ಅಂತ ಬರೆದು ನಮ್ಮ ಚೈತ್ರಕ್ಕೆ ಸೈನಾಗಿ ಕೊಟ್ಟವ್ರೆ. ಐತೆ ಅದು ಏನು ನಡೆಯಲ್ಲ. ನಮ್ಮ ಇದ ಮೇಲೆ ಅವರೇ ಸೈನಾಗಿ ಕೊಟ್ಟಿದ್ಮೇಲೆ ಮತ್ತೆ ಪದೇ ಪದೇ ಹಾಕಿದ್ರೆ ಅವ್ರದ್ದೇ ತಪ್ಪಾಗುತ್ತೆ. ನಾನು ಇವಾಗ ಕೇಳಿದೆ, ಇವಾಗ ನನಗೆ ಇದ್ರಾಗ ಏನು ಹಕ್ಕಿಲ್ಲ, ಎಲ್ಲ ನನ್ನ ತಮ್ಮನಿಗೆ ಇರೋ ಆಸ್ತಿ ಏನು ನಮ್ಮ ಅಪ್ಪ ನಮ್ಮ ಅಮ್ಮ ಇನ್ನೇನು ಮಾಡಿದ್ರು ಎಲ್ಲ ನನ್ನ ತಮ್ಮನಿಗೆ ಅಂತ ಹೇಳಿ ಸೈನ್ ಹಾಕ್ಕೊಟ್ಟೈತಲ್ಲ. ಇನ್ನು ನಾನೇನು ಕೇಳಲ್ಲ ಅಂತೇಳಿ ಎಲ್ಲ ಬರೆಸ್ಕೊಂಡು ಸೈನ್ ಹಾಕ್ಸ್ಕೊಂಡಿದ್ದೀವಿ. ಅದಕ್ಕೆ ಏನು ನಡೆಯಲ್ಲ. ಇವಾಗ ಅವಳೇ ನನ್ನ ತಿರುಗಿ ಹೋದ್ರೆ ಅವಳದೇ ತಪ್ಪಾಗ್ಬಿಡುತ್ತೆ. ಯಾಕಂದರೆ ಸೈನ್ ಹಾಕ್ಕೊಟ್ಟವಳು ಎಲ್ಲ ನಾನು ಅದು ಇದು ಮಾಡಿ ಇಕ್ಕಿದ್ದೀವಿ. ಎಂಥದ್ದು ಎಲ್ಲ ಚಾಪೆ ಕಾಗ್ದ ಮಾಡ್ತಾರಲ್ಲಮ್ಮ ಅದು ಮಾಡಿಕೊಂಡು ಇಕ್ಕೊಂಡಿದ್ದೀವಿ. ಅವಳೇನು ಮಾಡಿದ್ರು ಇನ್ನು ನಡೆಯಲ್ಲ. ಎಲ್ಲ ಸೈನ್ ಹಾಕ್ಸಿಬಿಟ್ಟಿದ್ದೀವಿ ಎಲ್ಲನೂ. ಅವಳದೇ ನಿನ್ನ ಮೇಲಿಂದ ಯಾಕೆ ನಡೆಯಂಗಿಲ್ಲ. ಇವಾಗ ಇವನೇನ ಅವಳ ಆಸ್ತಿ ಮೇಲೆ ಇವಾಗ ಹಾಕಿದ್ರೆ ತಗೋಬೋದು. ಆದರೆ ಬೇಡ ಬಿಡ ಮತ್ತೆ ಯಾಕೆ ಸಂಗೀತಮ್ಮ ಕಣಮ್ಮ ಹಾಕಿ ತಗೋಬೇಕಾದ್ರಾಗ ಅರ್ಧ ಭಾಗ 5 ಎಕರೆ ಹೊಲ ಕೊಡಿಸಿದ್ಯಲ್ಲ ಕೋಟ್ಯಾಂತರ ರೂಪಾಯಿ ಗಟ್ಟಲೆ. ಅದಕ್ಕೆ ಮತ್ತೆ ಅವ್ರಿಗೆ ದಿಮಾಕ್ ಬಂದಿರೋದು. ಎಲ್ಲ ಕೋಟ್ಯಾಂತರ ರೂಪಾಯಿ ಗಟ್ಟಲೆ ಹಾಕ್ಬಿಟ್ಟು ನೀನು ಬಂಡವಾಳ ಹಾಕಿ ನೋಡು ಏನೋ ಮೋಸ ಮಾಡಿದಾರೆ ಅನ್ನೋ ಥರ ಯಾವ ಥರ ಇದು ಮಾಡ್ತಾರೆ ನೋಡ್ರಿ ಸಂಗೀತಕ್ಕ. ಹಂಗೆ ಮತ್ತೆ ಅವರು ಯಪ್ಪ ಸಖತ್ತು ಥರ ಅತಿ ಆಸೆ ಜಾಸ್ತಿ. ಅರುತನಿಗೂ ಹಂಗೆ ಅತಿ ಆಸೆ ಬಂದ್ಬಿಟ್ಟೈತೆ. ನಾನು ಎಂದು ತಗ್ಲಿಕಂತೀನಿ ಎಂದು ನಾನು ಜೋರು ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ. ಸರಿಯಾಗಿ ಅನ್ನು ಯಾಕೆ ಅನ್ನಿಸ್ಕೊಂತೀಯ? ಏನು ಅವಳದೇ ಅಲ್ಲ. ಅವ್ರದ್ದೇನ ಕೊಟ್ಟಿದ್ರೆ ಬಿಡಪ್ಪ ಅನ್ಬೋದಾಗಿತ್ತು. ಈಗ ನಿಮ್ಮ ಅಪ್ಪನ ಆಸ್ತಿಗೆ ನೀವು ಬಂದಿರೋದಕ್ಕೆ ಯಾಕೆ ಎಲ್ಲ ಹೆಣ್ಮಕ್ಳಿಗೆ ಕೊಡ್ತಾರೆ, ಹೆಣ್ಮಕ್ಳಿಗೆ ಸಿಗುತ್ತೆ ಅಂತ ನಮ್ಮ ಅಮ್ಮನ ಮಾತಾಡ್ಸೋದೇ ಇಲ್ಲ. ಏನು ಬಿಡು ನಾವೇ ಅದಕ್ಕೆ ನೋಡ್ಕೊಂಬನ, ಏನು ನಮಗೇನು ಆಟ ಸಿಗಲ್ಲ ಅಂತ ನಮ್ಮ ಅಮ್ಮನ ಮಾತಾಡ್ಸೋದೇ ಇಲ್ಲ ಆಂಟಿ. ಹಂಗೆ ಅಯ್ಯೋ ಜನಗಳಂತೂ ಯಪ್ಪ ಎಂತೆಂಥವ್ರು ಇರ್ತಾರಪ್ಪ ಅನ್ಸುತ್ತೆ. ಮತ್ತೆ ನೀವು ಹೋಗಲ್ಲಿರೋದ್ರ ಅರ್ಧ ಹೊಟ್ಟೆವ್ರಿ ನೋಡ್ಕೊಂಡಿರ್ತಾರೆ. ಯಾಕಂದರೆ ನೀನು ಹೋಗಲ್ಲಿದ್ರೆ ನೋಡ್ಕೊಂಬಾರು ನೀನು ಒಬ್ಳು ಇರ್ತಾಳೆ. ಹಂಗಮ್ಮಂಗಿದ್ರೆ ಅವ್ರನ್ನೇನೆ ನೋಡ್ಕೊಳ್ರಿ ಅಂತ ಕೇಳ್ತಾರೆ, ನಮ್ಮನ್ನು ನೋಡ್ಕೊಳ್ರಿ ಅಂತ ಕೇಳ್ಬೋದು ಅಂತ ಅವರು. ಆಸ್ತಿ ಸಿಗುತ್ತೆ ಏನೋ ಅವ್ರವ್ರ ಮನಸ್ಸಿನಾಗ ಏನೇನೋ ಗೊತ್ತಿಲ್ಲ. ಅದೇನೇ ನೋಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಇಲ್ಲ ಒಂದ್ಸತಿ ಯಾವ್ದ್ರ ಸೀರೆ ಗೊತ್ತಾಗುತ್ತೆ ನೋಡ್ಬಿಟ್ಟು ಅದೆಲ್ಲ ಏನು ತಿಳ್ಕೊಂಡು ಹಾಕಿರೆ ಒಳ್ಳೇದು. ನಮ್ಮ ಅದೇನು ತಿಳ್ಕೊಬಿಟ್ಟು ಕೇಳಂತಡಿ. ನೋಡೋಣ ಹೆಂಗೆ ಏನು ಎತ್ತ ಅಂತೇಳಿ ತಿಳ್ಕೊಂಬನ. ಯಾರನ್ನಾದ್ರೂ ಎಲ್ಲರನ್ನ ವಿಚಾರಿಸ್ಬಿಟ್ಟು ಅದೇನು ಆಸ್ತಿ ನಮಗೆ ಬರೋದಾದರೆ ನಾವು ಭಾಗಕ್ಕೆ ಹಾಕ್ಬಿಡೋಣ. ಈಗ ಅದೇ ಇರೋದು. ಅಲ್ಲ ಇವ್ರು ಇಷ್ಟೊಂದೆಲ್ಲ ಹಿಂಗೆ ಮಾಡ್ತಾರಲ್ಲ, ಇವ್ರಿಗೆ ಸರಿಯಾಗಿ ಆಗ್ಬೇಕಂತಂದರೆ ನಾನು ಹಂಗೆ ಅವ್ರಿಗೆ ಬುದ್ಧಿ ಕಲಿಸ್ಬೇಕಂತಂದರೆ ನಾನು ಹಾಕ್ಲೇಬೇಕು ಅಂತ ಅನ್ನಿಸ್ತೈತಿ. ಯಾವುದೊಂದು ವಿಚಾರದಾಗೆ ಆಗಲಿ ತುಂಬ ಇದು ಮಾಡ್ತಾ ಇದ್ದಾಳೆ ನಮ್ಮ ಚೈತ್ರಕ್ಕ. ಇತ್ತೀಚೆಗೆ ನೋಡ್ತಾ ಇದ್ದೀನಿ. ಯಪ್ಪ ನಾನು ಅವಳ ಮಾತುಗಳ ಬೆರಗಾಗ್ಬಿಟ್ಟು ನಮ್ಮ ಅಮ್ಮಗೆ ಹೇಳ್ಬಿಟ್ಟು ಇವತ್ತೇನಾದರೂ ನಾನು ಆಸ್ತಿ ಮಾಡಿಸಿದ್ರೆ ಏನು ಪಾಡು ಸಂಗೀತಕ್ಕ ನಿಜ. ನಾನು ನೋವು ಬಿದ್ದುಬಿಟ್ಟಿದ್ದೆ. ಮೆಣಸಿನ ಸಾರೆಲ್ಲ ಮಾಡಿ ಕರ್ಕೊಂಡು ಹೋಗಿ ಇಕ್ಕಿದ್ಲು. ಯಾವಾಗಲೂ ಶಿವರಿಯ ಹೇಳಪ್ಪ ಅಮ್ಮಗೆ ಅಂತ ಹೇಳ್ತಿದ್ಲು. ನಾನು ಅಕ್ಕ ಹೇಳ್ತೀನಿ ಬಿಡಕ್ಕ, ಮಾಡಿಸ್ಕೊಂಡು ಕೊಡ್ತೀನಿ, ಅಮ್ಮಗೆ ಮಾತು ಕೊಟ್ಟೈತೆ ಅಂದಮೇಲೆ ಮಾಡಿಸ್ಕೊಂಡು ಕೊಡುತ್ತೆ ಅಂತೇಳಿ ಹಿಂಗೆಲ್ಲ ಮಾತಾಡಿದ್ದೀವಿ. ಅಯ್ಯೋ ನಾವು ಮಾತಾಡಿದ್ದಕ್ಕೆ ನೋಡು, ನಾನು ಮಾತಾಡಿಕೊಂಡು ಕೊಡಬೇಕು ಅಂತೇಳಿ ಒಳ್ಳೆ ಮನಸ್ಸಿಂದನ ನೋಡು, ಒಳ್ಳೇದಕ್ಕೆಲ್ಲ ಐತೆ ಬೆಲೆ. ಒಳ್ಳೇದಕ್ಕೆ ಬೆಲೆನೇ ಇಲ್ವಾ ಅಂತ ಅನ್ನಿಸ್ತೈತೆ. ಅದರಲ್ಲೇ ವೀಕ್ಷಕರೇ, ಇವಾಗ ನನ್ನ ಮಗ ಆ ಚೈತ್ರನ್ ಕೊಟ್ಟಿರೋ ಆಸ್ತಿ ಮೇಲೇ ನಾನು ಭಾಗಕ್ಕೆ ಹಾಕ್ತೀನಿ ಅಂತ ಹೇಳ್ತಾ ಅವನೇ.
ಆದರೆ ಅವಳು ಇದರಲ್ಲಿ ಯಾವುದೇ ರೀತಿ ಎಕ್ಕಿಲ್ಲ ಅಂತಲ್ಲ ಅವಾಗೆಲ್ಲ ಬರ್ಸ್ಕೊಂಡು ಸೈನ್ ಹಾಕ್ಸ್ಕೊಂಡಿದ್ದೀವಿ, ಎಲ್ಲ ಅಗ್ರಿಮೆಂಟ್ ಮಾಡಿಸ್ಕೊಂಡು ಅವಳ ಹತ್ರ ಎಲ್ಲ ಸೈನ್ ಹಾಕ್ಸ್ಕೊಂಡಿದ್ದಾಯಿತು. ಇವಾಗ ಅವಳು ಏನೇ ಮಾಡಿದ್ರು ನಮಗೆ ನನ್ನ ಮಗನಿಗೆ ಏನೂ ತೊಂದರೆ ಆಗಲ್ಲ, ನಮ್ಮ ಶೌರ್ಯನಿಗೆ ಹಾಗೆಲ್ಲ ತಿಳ್ಕೊಂಡಿದ್ದೀವಿ. ನೋಡೋಣ ಇನ್ನು ಹೆಂಗೆ ಆಗುತ್ತೆ ಏನು ಎತ್ತ ಅಂತೇಳಿ ಇನ್ನೂ ಕರೆಕ್ಟಾಗಿ ತಿಳ್ಕೊಂಡು ಅವಳ ಆಸ್ತಿ ಮೇಲೂ ಹಾಕ್ತೀನಿ ಕಣಮ್ಮ ಅಂತ. ನಾನು ಅವಾಗೇನು ನನ್ನ ಹೆಸರಿಂದ ಮಗಳಿಗೆ ಕೊಟ್ಟೆ ಅನ್ನೋ ಥರ ನಾನು ಅವಾಗ ಮಾಡಿಕೊಟ್ಟಿದ್ದು. ಇವಾಗ ಆಸ್ತಿ ಮೇಲೆ ನಾನು ಇವಾಗ ಸೈನ್ ಹಾಕಿದ್ರೆ ನನ್ನ ಮಗನಿಗೆ ಬರಬೇಕು ಅಂತ ನಾನು ಹಾಕ್ಕೊಟ್ರೆ ಇವಾಗ ಅರ್ಧ ಭಾಗ ಬರುತ್ತೆ. 5 ಎಕರೆ ಹೊಲ ಕೊಡ್ಸಿದ್ದೀನಿ ಅವತ್ತಿನ ಕಾಲದಾಗೆ, ಕೋಟ್ಯಾಂತರ ರೂಪಾಯಿ ಗಟ್ಟಲೆ ಕೊಟ್ಟು ಎಷ್ಟು ದುಡ್ಡು ಆಗುತ್ತೆ. ಇವಾಗ ಅದನ್ನು ಅವಳೊಂದು ಸ್ವಲ್ಪನೂ ಲೆಕ್ಕ ಹಾಕಲ್ಲ. ಹಂಗೆ ಮಾಡಿದ್ರೇ ಎಲ್ಲ ನಾವು ಚೈತ್ರನಿಗೆ ಬುದ್ಧಿ ಬರೋದು. ನೋಡ್ತಾ ಇರಿ ನಾನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಟ್ಟನ್ನ ಕಮೆಂಟ್ ಮಾಡಿ, ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.